ಕೆಲವರಿಗೆ ಹಣ ಇದ್ದರೆ ಸಂತೋಷ, ಹೌದಾ ಇಲ್ಲ? ಈಗ ಹಣದಿಂದೆಲ್ಲ ದುಃಖ ಬಂದೋಗಿದೆ. ಯಾವ ಹಣ ರೀ? ಯಾವ ಸ್ವಾಮೀನ ಹೋಗಿ ಹಣ ಬೇಕು ಹಣ ಬೇಕು ಹಣ ಬೇಕು ಹಣ ಬೇಕು. ನಮ್ಮಮ್ಮನ ಹೋಗಿ ವರಮಹಾಲಕ್ಷ್ಮಿ ಪೂಜೆ ಎಗರಿದ್ದು. ನಮ್ಮಮ್ಮ ಅಂದರು, ಏನು ಹಣಕ್ಕೆ ಬಡ್ದಾಡ್ತೀಯಪ್ಪ ಅಂಥೇಳಿ ನಾವು ಕೇಳಿದೇವೆ. ನಮ್ಮ ಮಾವಿನ ಹಣ್ಣು ಪೂಜೆ ನೋಡಿ ಬರೀ 500 ರೂಪಾಯಿ 1000 ರೂಪಾಯಿ ನೋಡಿ ಸುರಿಸ್ಬಿಟ್ರು. ನೋಡ್ರಿ ಹಣೆ ಬಾರ ಏನಾಯ್ತು ರೀ. ಕಟ್ಟಾಗಿ ಕೈಯೊಳಗೆ ಇಟ್ಕೊಂಡು ಪಾಪ ಆ ಬಾಗಲಾಗ ಹೋಗಿ ಕಾಯಲಾರೇನು ಕೃಷ್ಣ ಕಂಡವರ ಬಾಗಿಲನು. ಗೊತ್ತಾಯಿಲ್ಲ? ವಾದಿರಾಜರು ಬಿಡಲಿಲ್ಲ. ನಾಳೆ ಹೇಳೋಣ, ಹಣವೇ ನಿನ್ನಯ ಗುಣವೇ. ತಿರುಗಿ ವಿಜಯರಾರಂತ ರೊಕ್ಕ ಎರಡಕ್ಕೆ ದುಃಖ. ಎರಡಕ್ಕೆ ದುಃಖ ಯಾವುದು? 500 1000 ಎರಡೇ. ನೀನು ವಾದಿರಾಜರು ಹೇಳೋಳ, ವಿಜಯರಾಯರು ಹೇಳೋಳ, ನಮಗೆ ಜೋರಾಗಿತ್ತು. ಈಗ ಪಾಪ ಸಾಣ ಕೂಡ ಇಲ್ಲಂಗೆ ಅವ ಹೇಳ್ತಾನೆ, ನಮ್ಮಮ್ಮ ದಂಡೆ ಕೊಟ್ಬಿಟ್ಲು. ಅವ ಹೇಳ್ತಾನೆ 2000 ಕೊಡ್ತೀನಿ. ನಮ್ಮಮ್ಮ ಅವತ್ತೇ ಆ ಮಾತು ಅಂದಿದ್ರೆ ನಾವು ಮುಚ್ಕೊಂಡು ಕೊಡ್ತಾ ಇದ್ದೀವಿ. ಇಲ್ಲಿ ಹೋಗಿ ಹಾಕಿ ಪೂಜೆ ಮಾಡಿ ಜಗನ್ನಾಥ ದಾಸರು ಅದಕ್ಕೆ ಅಂದರು, ಈ ಲಕ್ಷ್ಮಿ ಇನ್ನ ಇದು ಕೇಳಬೇಡ, ಭಾಳ ಡೇಂಜರು. ಪಾಪ ಲಕ್ಷ್ಮಿನ ಏನು ಕೇಳ್ಬೇಕ್ರಿ? ಎಡವಟ್ಟಾಗಿ ಕೇಳಿಬಿಟ್ಟು ಅದು ಹಣೆ ಬಾರ ಬ್ಯಾಂಕಾಗಿ ಕೂತಿದ್ವಿ. ಲಕ್ಷ್ಮಿನ ಏನು ಕೇಳಬೇಕು? ವಿಜಯರಾಯರು ಹೇಳ್ತಾರೆ, ನೋ ಕಾಣಿ ಎಲ್ಲ ಮಹಲೀಲೆ ಕೊಂಡಾಡುವಂಥ ಏಕಮನವ ಕೊಡು ಶೀಲೆ. ಈಗ ಆ ಮಟ್ಟಕ್ಕೆ ಬಂದಿದ್ದಾರೆ ಎಲ್ಲರೂ, ಹೌದೇ ಇಲ್ಲ? ಸಕಲ ಶುಭಗುಣ ಭರಿತಾಳೆ ಏಕೋ ದೇವಿಯೇ. ಒಂದೇ ಪ್ರಾಬ್ಲಮ್. ಎಲ್ಲೆಲ್ಲ ನೋಡ್ರಿ, ಮನೆಗೆ ಹೋಗ್ರಿ, ಟಿವಿಯಾಗ ನೋಡ್ರಿ, ಯಾರನ್ನು ನೋಡ್ರಿ, ಸರ್ ನೀವು ಎಕ್ಸ್ಚೇಂಜ್ ಮಾಡಿದ್ರಾ? ಎಷ್ಟಾಯ್ತು? ಎಷ್ಟು ಬಂತು? ಅಲ್ಲಿ ಇಲ್ಲ, ಎಲ್ಲಿ ನೋಡಿದ್ರು ಏಕೋ ದೇವಿಯೇ ವಾಕುಲಾಲಿಸಿ ನೀ ಕೇಳೆ. ಅಮ್ಮ, ನಮ್ಮ ಹಣೆ ಬಾರ ಬ್ಯಾಂಕ್ಗಳು ATM ತಿರುಗಿ ಸಾಕಾಗಿ ಹೋಯ್ತು. ಈಗ ಬುದ್ಧಿ ಬಂದ್ಬಿಟ್ಟಿದೆ. ಏನು ಬಂದಿದೆ? ವಿವಿಧ ಭೋಗಗಳ ಇಹಪರಂಗಳಲ್ಲಿತ್ತು ಸಲಹುವುದು ಯಾವುದು? ಈಗೇನು ಬೇಕು? ನಂಗೆ ಹಣ ಬೇಡ, ಬೇಕು ನಿನ್ನ ಪತಿ ಪಾದಾಬ್ಜವ ಏಕಾಂತದಿ ಪೂಜಿಪರ ಸಂಘ ಕೊಡು. ಲೋಕದ ಜನರಿಗೆ ನಾ ಕರವಡ್ಡದಂತೆ ನೀ ಕರುಣಿಸು ತಾಯರಾಕೆಂದು ವದನೆ. 16ನೇ ಶತಮಾನದಲ್ಲಿ ವಿಜಯರಾಯರು ಹೇಳಿದ್ದು 2016 ನವಂಬರ್ ಒಳಗೆ ತಲೆಗೆ ಬಡಿತಾಗ ನೋಡ್ರಿ. ನಮ್ಮ ಹಣೆ ಬಾರ, ರೊಕ್ಕ ಇಟ್ಕೊಂಡವ್ರ ಹಣೆ ಬಾರನೂ ಅಷ್ಟೇ ಆಯಿತು, ಇಲ್ಲದೇ ಇದ್ದವನ ಹಣೆ ಬಾರನೂ ಅಷ್ಟೇ ಆಯ್ತು. ಅವನು ಬಡ್ಕೊಂತ ಇದ್ದಾನೆ ಪ್ಲಾಟ್ಫಾರ್ಮ್ನೊಳಗೆ, ಇವ ಬ್ಯಾಂಕ್ ಒಳಗೆ ಬಡ್ಕೊಂತ. ಅಷ್ಟೇ ನಮ್ಮ ಹಣೆ ಬಾರ. ದಾಸರಂತಾರೆ. ಈಗ ಬರೋಣ, ವಿವಿಧ ಭೋಗಗಳ ಇಹಪರಂಗಳ. ಸ್ವಾಮಿ ಇಹ ಏನಾಯ್ತು? ಹಂಗಾದ್ರೆ ಹಣದಿಂದ ಸುಖ ಇಲ್ಲ. ಯಾವುದು ಇದು? ದಾಸರು ಹೇಳ್ತಾರೆ, ಇಹ ಅಂದ್ರೆ ಈ ರೂಪಾಯಿ ಹಣದಿಂದ ಅಲ್ಲೋ ಪುಣ್ಯಾತ್ಮ. ಈಗೇನು ಕೂತಿದ್ದೀರಲ್ಲ 6:45 to 8 ಇದೆ. ಇದೇನಾಗ್ತಾ ಇದೆ ನೋಡ್ರಿ. ಭಗವಂತನ ಮಹಿಮೆ ಕೇಳ್ತಾ ಇದ್ರೆ ದಾಸರು ಹೇಳ್ತಾರೆ, ಏನಾಗಿದೆ ನಮಗೀಗ? ಹೃದಯದ ರೂಪವು. ವಿಜಯರಾಯರು ಮನಸ್ಸಿಗೆ ಬಂದ್ಬಿಟ್ರೆ ಇಲ್ಲೋ ಸ್ವಲ್ಪ ಹೊತ್ತು, ಆಮೇಲೆ ಹಾರ್ತಾರೆ, ನಂಗೆ ಹೊಟ್ಟೋಗ್ತಾರೆ. ಹೃದಯದ ರೂಪವು ವದನದಿ ನಾಮವು ಉದರದಿ ನೈವೇದ್ಯವು ಶಿರದಿ ಪದದಲ ನಿರ್ಮಾಲ್ಯವಧರಿಸಿ ಕೋವಿದ ರಸದನ ಹೆಬ್ಬಾಗಿಲ ಕಾಯುವುದೇ. ಪಾತ್ರರ ಸಂಗಡ ಯಾತ್ರೆಯ ಧರಿಸಿ ವಿಧಾತೃ ಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರ ಆನಂದದಿ ಗಾತ್ರವ ಮರೆತು ಮೈ ಮನೆ ಮಠ ಎಲ್ಲ ಮರೆತು ಕೂತೀವ ಇಲ್ಲೋ. ಇದೇ ಹೇಳ್ತಾರೆ, ಈ ಸುಖ ಸ್ವಲ್ಪ ಹೊತ್ತಾದರೂ ಕೂತು ಬರೋಣ ಅಂತ. ಪರೀಕ್ಷಿತ್ ಮಹಾರಾಜನಂಗೆ 7 ದಿನ ಕೂಡೋದು ಬೇಡ. ಖಟ್ವಾಂಗ ಮಹಾರಾಜನಂಗೆ 1 ಗಳಿಗೆ ಕೂಡಿದು ನಮಗೆ ಉಪಯೋಗ ಇಲ್ಲ. ಪರೀಕ್ಷಿತ್ ಮಹಾರಾಜನಂಗೆ 7 ದಿವಸ ಕೂಡಲಿಕ್ಕೆ ಯೋಗ್ಯತೆ ಇಲ್ಲ. ಖಟ್ವಾಂಗ ಮಹಾರಾಜನಂಗೆ 1.5 ಗಳಿಗೆ ಕೂಡಲಿಕ್ಕೆ ಆಗೋದಿಲ್ಲ. ಏನು ಮಾಡಬೇಕು ಅಂದರು? ಇಷ್ಟೇ ಸಾಕು ಅಂತಾರೆ. ಎಷ್ಟು ಕೊಡ್ತೀಯೋ ಅಷ್ಟೇ ಸಾಕು ಪುಣ್ಯಾತ್ಮ. ಇದೇ ಈಗದ ಸುಖ. ಯಾವುದನ್ನು ನಾವು ಕೃಷ್ಣಾರ್ಪಣ ಅಂತ ಹೇಳ್ತೀವಿ ಅದೇ ಸುಖ. ದಾಸರು ಅದನ್ನೇ ಅಂತಾರೆ.
ಮೈ ಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ, ಕೈ ಮೀರಿ ಹೋದದ್ದೇ. ಡಿಸೆಂಬರ್ 31 ಗೊತ್ತಾಗುತ್ತೆ. ಕೈ ಮೀರಿ ಹೋದದ್ದೇ ಕೃಷ್ಣಾರ್ಪಣ. ಡಿಸೆಂಬರ್ 30 ಮೇಲೆ ಅದಕ್ಕೆ ಬೇರೆ ಕಡೆ ಉಪಯೋಗ ಇಲ್ಲಂಗೆ ಹೋಗುತ್ತೆ. ಈಗಲೇ ಮಠದ ಉಂಡ್ಯಾಗ ಹಾಕಿಬಿಡ್ರಿ ಅಂತಾರೆ. ಕೈ ಮೀರಿ ಹೋದದ್ದೇ ಕೃಷ್ಣಾರ್ಪಣ.